ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜುನಾಥ್. ಸಾಕಷ್ಟು ವಿವಾದಗಳ ನಡುವೆ ರಾಜ್ಯ ಸರ್ಕಾರ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಕಾಯ್ದೆಯನ್ನ ಸುಗ್ರೀವಾಜ್ಞೆ ಮೂಲಕ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ. ಇದರ ಕುರಿತು ಈಗಾಗಲೇ ಹಲವು ಕಡೆಯಿಂದ ಪರ ವಿರೋಧದ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನೇನಿದೆ ಈ ಕಾಯ್ದೆಯಲ್ಲಿ ನೋಡೋಣ ಈ ಸ್ಟೋರಿಯಲ್ಲಿ. ಭಾರತ ದೇಶ ಹಳ್ಳಿಗಳ ನಾಡು. ಭಾರತೀಯರ ಮುಖ್ಯ ಉದ್ಯೋಗ ಒಕ್ಕಲುತನ. ಶತಶತಮಾನಗಳಿಂದ ನಮ್ಮ ಜನ ಒಕ್ಕಲುತನವನ್ನೇ ಅವಲಂಬಿಸಿ ಬದುಕು ಸಾಗಿಸಿದವರು. ರಾಜ ಮಹಾರಾಜರ ಕಾಲಕ್ಕೆ ಭೂ ಒಡೆತನ ಸರ್ಕಾರಕ್ಕೆ ಸೇರಿತ್ತು. ಮೊಘಲರ ಸಾಮ್ರಾಜ್ಯದ ಅಕ್ಬರ್ ಬಾದಶಾಹ ದೇಶದಲ್ಲಿ ಭೂ ಸುಧಾರಣಾ ಹುಟ್ಟುಹಾಕಿದ. ಅದರ ಉದ್ದೇಶ ಸುಲಭವಾಗಿ ಸಂಪನ್ಮೂಲ ಕ್ರೋಢೀಕರಣ. ಅದರ ಪರಿಣಾಮ ದೇಶಮುಖರು, ಜಾಗೀರದಾರರು, ದೇಶಪಾಂಡೆಯವರು ಮತ್ತು ದೊಡ್ಡ ದೊಡ್ಡ ಭೂಧಣಿಗಳು ಹುಟ್ಟಿಕೊಂಡರು. ವಿಜಯನಗರ ಅರಸರ ಕಾಲದಲ್ಲಿಯೂ ಕೃಷಿ ಭೂಮಿಯನ್ನ ಮಾಂಡಲೀಕರಣ ಮುಖಾಂತರ ಗುತ್ತಿಗೆಗೆ ವಹಿಸಲಾಗುತ್ತಿತ್ತು. ಇದರಿಂದಾಗಿ ಬಹುಸಂಖ್ಯಾತ ಜನರು ಕೃಷಿ ಕಾರ್ಮಿಕರಾಗಿ, ಕೂಲಿಕಾರರಾಗಿ, ಮುಖ್ಯವಾಗಿ ತಾವು ಉಳುವ ಭೂಮಿಯ ಯಾವುದೇ ಒಡೆತನವಿಲ್ಲದೆ ಬದುಕಬೇಕಾಗಿತ್ತು. ಭೂಮಿಯನ್ನ ವೈಜ್ಞಾನಿಕವಾಗಿ ಸರ್ವೆ ಮಾಡಿಸಿ ಅದಕ್ಕೆ ಒಂದು ನಿರ್ದಿಷ್ಟ ಸ್ವರೂಪ ಕೊಟ್ಟದ್ದು ಬ್ರಿಟಿಷ್ ಆಡಳಿತ ಮತ್ತು ಪಟ್ಟೇದಾರಿ ವ್ಯವಸ್ಥೆ ಬಂದದ್ದು ಅವರ ಆಡಳಿತದಲ್ಲಿಯೇ. ಆದರೆ ಅಷ್ಟೊತ್ತಿಗಾಗಲೇ ಭೂ ಹಂಚಿಕೆಯಲ್ಲಿ ತುಂಬಾ ಏರುಪೇರು ಆಗಿ ಹೋಗಿತ್ತು. ಭೂದಣಿ, ಗೇಣಿದಾರ ಮತ್ತು ಕೃಷಿ ಕಾರ್ಮಿಕ ವರ್ಗಗಳು ಸೃಷ್ಟಿಯಾಗಿದ್ದವು. ಸ್ವಾತಂತ್ರ್ಯ ಪೂರ್ವದಲ್ಲಿ 1935ರ ಕಾನೂನಿನನ್ವಯ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯದಲ್ಲಿ ಚುನಾವಣೆ ನಡೆದು ಮಧ್ಯಂತರ ಸರ್ಕಾರಗಳು ಅಧಿಕಾರಕ್ಕೆ ಬಂದಾಗ ಕೆಲವೆಡೆ ಭೂ ಸುಧಾರಣೆ ಕಾಯ್ದೆಗಳು ರಚನೆಯಾದವು. ಅವು ಉಳುವವನಿಗೆ ಯಾವುದೇ ರಕ್ಷಣೆ ಕೊಡಲು ಸಾಧ್ಯವಾಗಿರಲಿಲ್ಲ. 1956ರಲ್ಲಿ ಭಾಷಾವಾರು ಪ್ರಾಂತ್ಯಗಳು ಸೃಷ್ಟಿಯಾದಾಗ ಆಗಿನ ಮೈಸೂರು ಪ್ರಾಂತ್ಯಕ್ಕೆ ಮುಂಬೈ ಪ್ರಾಂತ್ಯದ ಬೆಳಗಾವಿ, ಬಿಜಾಪುರ, ಧಾರವಾಡ, ಕಾರವಾರ ಜಿಲ್ಲೆಗಳು, ನಿಜಾಂ ಪ್ರಾಂತ್ಯದ ಬೀದರ್, ಕಲಬುರಗಿ, ರಾಯಚೂರು ಜಿಲ್ಲೆಗಳು, ಮದ್ರಾಸ್ ಪ್ರಾಂತ್ಯದ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕೊಳ್ಳೇಗಾಲ ತಾಲೂಕು, ಚಿಕ್ಕ ಸಂಸ್ಥಾನವಾಗಿದ್ದ ಕೊಡಗು ಸೇರಿದವು. ಬಳ್ಳಾರಿ ಜಿಲ್ಲೆ ಅದಾಗಲೇ ಮದ್ರಾಸ್ ಪ್ರಾಂತ್ಯದಿಂದ ಬೇರ್ಪಟ್ಟು ಮೈಸೂರು ಪ್ರಾಂತ್ಯಕ್ಕೆ ಸೇರಿತ್ತು. ಆಯಾಯ ಪ್ರಾಂತ್ಯಗಳಲ್ಲಿ ಭೂ ಸುಧಾರಣಾ ಕಾಯ್ದೆಗಳು ಬೇರೆ ಬೇರೆ ರೀತಿಯಲ್ಲಿ ಜಾರಿಯಲ್ಲಿದ್ದವು. ಆದರೆ ಅವುಗಳು ರೈತರಿಗೆ ರಕ್ಷಣೆ ಕೊಡುವಲ್ಲಿ ಅಷ್ಟೊಂದು ಪ್ರಯೋಜನಕಾರಿಯಾಗಿರಲಿಲ್ಲ. ಆಗಿನ ಮೈಸೂರು ಸರ್ಕಾರ ರಾಜ್ಯದಲ್ಲಿ ಸಮಗ್ರ ಭೂ ಸುಧಾರಣೆ ಕಾಯ್ದೆ ತರುವ ಉದ್ದೇಶದಿಂದ ಬಿ.ಡಿ. ಜತ್ತಿಯವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚಿಸಿತ್ತು. ಆ ಸಮಿತಿ ಅಧ್ಯಯನದ ನಂತರ ಸರ್ಕಾರಕ್ಕೆ ತನ್ನ ವರದಿಯನ್ನ 1957ರಲ್ಲಿ ಸಲ್ಲಿಸಿತ್ತು. ರಾಜ್ಯ ಸರ್ಕಾರ ಮೊಟ್ಟ ಮೊದಲಿಗೆ 1961ರಲ್ಲಿ ಒಂದು ಸಮಗ್ರ ಭೂ ಸುಧಾರಣಾ ಕಾಯ್ದೆಯನ್ನ ರಚಿಸಿತ್ತು. ಅದಕ್ಕೆ 1962ರ ಮಾರ್ಚ್ 5ರಂದು ರಾಷ್ಟ್ರಪತಿಗಳ ಒಪ್ಪಿಗೆ ದೊರೆತರು. ಅದು ಜಾರಿಗೆ ಬಂದದ್ದು 1965ರ ಅಕ್ಟೋಬರ್ 2ರಂದು. ಈ ಕಾಯ್ದೆಯನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡಲಾಗಲಿಲ್ಲ. ಈ ಕಾನೂನು ಗೇಣಿದಾರರ ಸ್ವಾಧೀನದಲ್ಲಿದ್ದ ಜಾಗದ ಒಡೆತನದ ಹಕ್ಕನ್ನ ಉಳುವವರಿಗೆ ನೀಡಲು ಅಸಮರ್ಥವಾಗಿತ್ತು. ಅವರನ್ನ ಒಕ್ಕಲೆಬ್ಬಿಸುವ ಕಾರ್ಯ ಅವ್ಯಾಹತವಾಗಿ ನಡೆದಿತ್ತು. ಗೇಣಿದಾರರ ಸಮಸ್ಯೆ ಪರಿಹಾರವಾಗಲಿಲ್ಲ. ಭೂಮಾಲೀಕರ ದೌರ್ಜನ್ಯ ಹೆಚ್ಚಾಗತೊಡಗಿತು. ಯಾವ ಸಾಮಾಜಿಕ ನ್ಯಾಯವೂ ದೊರಕಲಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದರೂ ಗೇಣಿದಾರರ ಸ್ವಾತಂತ್ರ್ಯ ಮರೀಚಿಕೆಯಾಗಿತ್ತು. ಆಗಿನ ಗೇಣಿದಾರರ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ, ಅವರು ಅನುಭವಿಸುತ್ತಿದ್ದ ಸಂಕಷ್ಟಗಳು ಶೋಚನೀಯವಾಗಿದ್ದವು. ಗೇಣಿದಾರರ ಜೀವನ ಅತಂತ್ರವಾಗಿತ್ತು. ಗೇಣಿದಾರರ ಗೋಳಾಟ, ಭೂದಣಿಗಳ ಅಟ್ಟಹಾಸ, ಗೇಣಿದಾರರ ಶೋಷಣೆ ಇನ್ನೂ ಜ್ವಲಂತವಾಗಿಯೇ ಉಳಿದಿವೆ. ಬಹುಪಾಲು ಭೂದಣಿಗಳು ಬಲಾಢ್ಯರು, ಮೇಲ್ವರ್ಗಕ್ಕೆ ಸೇರಿದವರು. ಗೇಣಿದಾರರು ತುಳಿತಕ್ಕೆ ಒಳಗಾದವರು ಮತ್ತು ಅವರಲ್ಲಿ ಹೆಚ್ಚಿನವರು ಹಿಂದುಳಿದ ವರ್ಗಕ್ಕೆ ಸೇರಿದವರು. ಅವರು ಹೊಟ್ಟೆ ಬಟ್ಟೆಗೂ ಪರದಾಡಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅಲ್ಪ ಸ್ವಲ್ಪ ಭೂದಣಿಗಳಿಂದ ಸಾಲ ಪಡೆದಿದ್ದಲ್ಲಿ ಗೇಣಿದಾರರು ಅವರ ಮಕ್ಕಳು ಭೂದಣಿಗಳಲ್ಲಿ ಜೀತದಾಳುಗಳಾಗಿ ದುಡಿಯಬೇಕಾಗಿತ್ತು.
ಹೀಗೆ ಬಡತನ, ನಿರಕ್ಷರತೆ, ಅಸಹಾಯಕತೆಗಳು ಅವರ ನಿರಂತರ ಸಂಗಾತಿಗಳಾಗಿದ್ದವು. ಗೇಣಿದಾರರು ಯಾವಾಗಲೂ ಭೂದಣಿಗಳ ತೀರ್ಮಾನಕ್ಕೆ ಬದ್ಧರಾಗಬೇಕಾಗಿತ್ತು. ಅನ್ಯಾಯವಾದಾಗ ಪ್ರಶ್ನಿಸುವ ಹಕ್ಕು ಅವರಿಗಿದ್ದಿಲ್ಲ. ಪ್ರಶ್ನಿಸಿದರೆ ಭೂಮಿಯಿಂದ ಉಚ್ಚಾಟನೆ ಕಾನೂನಿನನ್ವಯ ಗೇಣಿ ಕರಾರು ಪತ್ರ ಪ್ರತಿಯಲ್ಲಿ ಮಾಡಿಕೊಳ್ಳಬೇಕಿತ್ತು. ಕರಾರಿನ ಒಂದು ಪ್ರತಿ ಭೂದಣಿಗಳ ಹತ್ತಿರ, ಇನ್ನೊಂದು ಗೇಣಿದಾರನ ಹತ್ತಿರ, ಮತ್ತೊಂದು ತಾಲೂಕು ಕಚೇರಿಯಲ್ಲಿ. ಆದರೆ ಯಾವುದು ಕರಾರುವಕ್ಕಾಗಿ ನಡೆಯುತ್ತಿರಲಿಲ್ಲ. ಕಾನೂನಿನ ರಕ್ಷಣೆ ಇದ್ದರೂ ಗೇಣಿದಾರರನ್ನ ಭೂದಣಿ ಯಾವಾಗ ಬೇಕಾದರೂ ಗೇಣಿ ಭೂಮಿಯಿಂದ ಉಚ್ಚಾಟಿಸುತ್ತಿದ್ದ. ಇನ್ನು ಗೇಣಿ ಭೂಮಿಗೆ ನ್ಯಾಯಸಮ್ಮತವಾದ ಗೇಣಿ ಪಾವತಿಸಬೇಕಾಗಿತ್ತು. ಅದು ಕೂಡ ಖಾತ್ರಿ ಇರಲಿಲ್ಲ. ಗೇಣಿದಾರರ ಕುಟುಂಬದವರು ಭೂದಣಿಗಳ ಮನೆಯಲ್ಲಿ ಮನೆ ವಾರ್ತೆ ಕೈಂಕರ್ಯಗಳನ್ನ ಪುಕ್ಕಟ್ಟೆಯಾಗಿ ಮಾಡಬೇಕಾಗಿತ್ತು. ಭೂ ಸುಧಾರಣೆಯ ಹರಿಕಾರ ದೇವರಾಜ ಅರಸ್ 1972ರಲ್ಲಿ ಸಿಎಂ ಗದ್ದುಗೆ ಪಡೆದಿದ್ದ ಅರಸು. ಭೂ ಸುಧಾರಣಾ ಕಾಯ್ದೆ ಕ್ರಾಂತಿಕಾರಿ ತಿದ್ದುಪಡಿ. ಅನುಪಸ್ಥಿತಿಯಲ್ಲಿ ಭೂದಣಿಗಳು ಕೃಷಿ ಭೂಮಿ ಹೊಂದುವ ಹಾಗಿಲ್ಲ. ಕೃಷಿಯೇತರ ಮೂಲಗಳಿಂದ ಬಂದ ಆದಾಯದಿಂದ ಕೃಷಿ ಭೂಮಿ ಖರೀದಿಸಲು ಮಿತಿ ಹೇರಲಾಯಿತು. ದಿನಾಂಕ 1/3/1974ರಿಂದ ಹೊಸ ಗೇಣಿದಾರಿಕೆಯನ್ನ ಸೃಷ್ಟಿಸುವಂತಿಲ್ಲ. ಈ ತಿದ್ದುಪಡಿ ಕಾಯ್ದೆಯ ಅನುಷ್ಠಾನದ ಜವಾಬ್ದಾರಿಯನ್ನ ಭೂ ನ್ಯಾಯ ಮಂಡಳಿಗಳಿಗೆ ವಹಿಸಲಾಯಿತು. ಗೇಣಿದಾರನ ಭೂಮಿ ಸರ್ಕಾರದ ವಶ. ರಾಜ್ಯದಲ್ಲಿ ಗೇಣಿದಾರರಲ್ಲಿ ಅನೇಕ ವೈವಿಧ್ಯ. ಉಳುವವನೇ ಭೂ ಒಡೆಯನಾಗಬೇಕು. ಜಮೀನುದಾರರು ಹೊಂದಿದ ಭೂಮಿಗೆ ಮಿತಿ ಹೇರಲಾಯಿತು. ಜಮೀನುದಾರರಿಂದ ಹೆಚ್ಚುವರಿಯಾಗಿ ಬಂದ ಭೂಮಿಯನ್ನ ಭೂರಹಿತರು ಕೃಷಿ ಕಾರ್ಮಿಕರಿಗೆ ಹಂಚಬೇಕು. ಅನುಪಸ್ಥಿತಿಯಲ್ಲಿ ಭೂದಣಿಗಳು ಕೃಷಿ ಭೂಮಿ ಹೊಂದುವ ಹಾಗಿಲ್ಲ. ಕೃಷಿಯೇತರ ಮೂಲಗಳಿಂದ ಬಂದ ಆದಾಯದಿಂದ ಕೃಷಿ ಭೂಮಿ ಖರೀದಿಸಲು ಮಿತಿ ಹೇರಲಾಯಿತು. ಈ ತಿದ್ದುಪಡಿ ಕಾಯ್ದೆಯ ಅನುಷ್ಠಾನದ ಜವಾಬ್ದಾರಿಯನ್ನ ಭೂ ನ್ಯಾಯ ಮಂಡಳಿಗಳಿಗೆ ವಹಿಸಲಾಯಿತು. ಅದರ ಮೇಲೆ ಯಾವ ಕೋರ್ಟ್ಗೂ ಮೇಲ್ಮನವಿ ಸಲ್ಲಿಸುವಂತಿಲ್ಲ. ವಾಯಿದೆ ಗೇಣಿ, ಮೂಲ ಗೇಣಿ, ಚಾಲಗೇಣಿ. ಒಂದು ಮುಡಿ ಅಕ್ಕಿಗೆ ಒಂದು ಮುಡಿ ಹೆಚ್ಚುವರಿ ಅಕ್ಕಿಯನ್ನ ನೀಡಬೇಕು. ರಾಷ್ಟ್ರದಲ್ಲಿ ಕರ್ನಾಟಕದ ಟ್ರಿಬ್ಯುನಲ್ ವ್ಯವಸ್ಥೆ ಕ್ರಾಂತಿಕಾರಿ ಹೆಜ್ಜೆಯಾಗಿತ್ತು. ಗೇಣಿದಾರರಲ್ಲಿ ಅನೇಕ ವೈವಿಧ್ಯ ಇತ್ತು. ವಾಯಿದೆ ಗೇಣಿ, ಮೂಲ ಗೇಣಿ ಮತ್ತು ಚಾಲಗೇಣಿ. ಈ ವ್ಯವಸ್ಥೆಯಿಂದ ಗೇಣಿದಾರರು ಗುಲಾಮತನದಿಂದ ನಡೆದುಕೊಂಡು ಬರಬೇಕಿತ್ತು. ಗೇಣಿ ದುಬಾರಿಯಾದ ಕಾರಣ ಮಳೆಗಾಲದ ಕಾಲದಲ್ಲಿ ಪೋಲಿ ವ್ಯವಹಾರದಿಂದ ಒಂದು ಮುಡಿ ಅಕ್ಕಿಗೆ ಒಂದು ಮುಡಿ ಹೆಚ್ಚುವರಿ ಅಕ್ಕಿಯನ್ನ ನೀಡಬೇಕಾಗಿ ಬರುತ್ತಿತ್ತು. ಬಿಟ್ಟಿ ಮತ್ತು ಬುಳೆ ಕಾಣಿಕೆ ಇದರ ದೆಸೆಯಿಂದ ಗೇಣಿದಾರರು ಶೋಷಣೆಗೆ ಒಳಗಾಗ್ತಾ ಇದ್ರು. ಭೂಮಾಲೀಕರ ದಬ್ಬಾಳಿಕೆಗೆ ಅನೇಕ ರೀತಿಯಿಂದ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ರು. ಅನೇಕ ಕೊರಗರು, ಹರಿಜನರು ಅವರವರ ಭೂಮಿಗೆ ಅಂಟಿಕೊಂಡ ಜಮೀನಿನ ಒಡೆಯರ ಗುಲಾಮರಾಗಿ ಬಾಳುತ್ತಿದ್ರು. ಬೇಸಿಗೆ ಕಾಲದಲ್ಲಿ ಎಷ್ಟೇ ದೊಡ್ಡ ವ್ಯವಸಾಯವಿದ್ದರೂ ಮಳೆಗಾಲದಲ್ಲಿ ಗೇಣಿದಾರರ ಕುಟುಂಬದವರು ಅನ್ನವಿಲ್ಲದೆ ಉಪವಾಸ ಬೀಳುವ ಸಂಭವವಿತ್ತು. ಇದೊಂದು ದುರಂತ ಬದುಕು. ಭೂಮಸೂದಿಯ ಹೊಸ ಬೆಳಕು ಮತ್ತು ಬದುಕನ್ನ ಗೇಣಿದಾರರಿಗೆ ನೀಡಿತ್ತು. ಪ್ರತಿ ತಾಲೂಕಿಗೆ 4-5 ನ್ಯಾಯಮಂಡಳಿಗಳು ನೇಮಕವಾಗಿದ್ದವು. ಇದೊಂದು ಪ್ರಜಾಪ್ರಭುತ್ವದ ನಿಜವಾದ ಪ್ರಕ್ರಿಯೆ. ಮೌಖಿಕ ಹೇಳಿಕೆಗಳೇ ಮುಖ್ಯ. ಗೇಣಿದಾರರ ಪ್ರಾಮಾಣಿಕ ಬದುಕನ್ನೇ ಪರೀಕ್ಷೆಗೆ ಒಡ್ಡುತ್ತಿದ್ದರು. ಕೆಲವು ಕಡೆ ಸ್ಥಳ ಪರಿವೀಕ್ಷಣೆಗೆ ಪ್ರಾಮುಖ್ಯ ನೀಡಲಾಗಿತ್ತು. ಪ್ರತಿ ತಾಲೂಕಿಗೆ ಭೂಮಿಯ ನಕ್ಷೆ ಕೂಡ ನ್ಯಾಯಮಂಡಳಿಯ ಆದೇಶಗಳಿಗೆ ಲಕ್ತೀಕರಿಸಬೇಕಾಗಿತ್ತು. ಭೂಮಸೂದೆ ಅನೇಕ ಜಮೀನ್ದಾರರಿಗೆ ಕೂಡ ಸಕ್ರಿಯ ಬದುಕು ನೀಡಿತು.
ಬರೀ ಗೇಣಿ ಅಕ್ಕಿಯನ್ನ ನಂಬಿ ಸೋಮಾರಿಗಳಾಗಿ ಬದುಕುತ್ತಿದ್ದ ಭೂಮಾಲೀಕರು ಉಳಲು ಪ್ರಾರಂಭಿಸಿದರು. ಅಲ್ಲದೆ ಬೇರೆ ಉದ್ಯೋಗ ಕೂಡ ಮಾಡುವಲ್ಲಿ ಸಂಪನ್ನರಾದರು. ಬಂಜರು ಬಿದ್ದ ಭೂಮಿಗೆ ಜೀವಕಳೆ ಬಂದು ಉಳಿಮೆ ಮತ್ತೆ ಸಾಧ್ಯವಾಯಿತು. ಭೂಮಿಯ ಮೇಲೆ ಗೇಣಿದಾರರ ಮತ್ತು ಜಮೀನುದಾರರ ಪ್ರೀತಿ ಹೆಚ್ಚಾಯಿತು. ಆಹಾರ ಉತ್ಪಾದನೆಯಲ್ಲಿ ಹೆಚ್ಚಳವಾಯಿತು. ತಲಾ ಆದಾಯದಲ್ಲಿ ಸುಧಾರಣೆಯಾಯಿತು. ಗ್ರಾಮೀಣ ಜನರ ಬದುಕಿನಲ್ಲಿ ಒಂದು ರೀತಿಯ ಕ್ರಾಂತಿಯಾಯಿತು. ತನ್ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಕ್ರಾಂತಿಯ ಪ್ರಕ್ರಿಯೆ ಅನಾವರಣವಾಯಿತು. ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲದೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯ ಶಾಸಕರು ಭೂ ಮಸೂದೆ ಅನುಷ್ಠಾನಕ್ಕಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಕಂದಾಯ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳಲ್ಲಿ ಗೇಣಿದಾರರ ಪರವಾದ ಮನೋಭೂಮಿಕೆ ಒಡಮೂಡಿತು. ಆ ಕಾಲದಲ್ಲಿ ಆಯಾಯ ಜಿಲ್ಲೆಗಳಲ್ಲಿ ಕಾರ್ಯವೆಸಗುತ್ತಿದ್ದ ಜಿಲ್ಲಾಧಿಕಾರಿಗಳು ಅನೇಕರು ದಂತಕಥೆಯ ಮೂರ್ತಿಗಳಾದರು. ಒಟ್ಟಿನಲ್ಲಿ ಬದಲಾವಣೆಯ ಹೊಸ ಶಕೆಯಲ್ಲಿ ಸಮುದಾಯದ ಆರ್ಥಿಕತೆ ಎಲ್ಲರ ಪಾಲಾಯಿತು. ಈಗಿನ ಪ್ರತಿಗಾಮಿ ನಡೆಯು ಅರಸು ಅವರ ಕಾಲದಲ್ಲಿ ಕಾಯ್ದೆಗೆ ಮಾಡಿದ ಕ್ರಾಂತಿಕಾರಿ ತಿದ್ದುಪಡಿ ಹಾಗೂ ತಿದ್ದುಪಡಿಯ ಸಾಮಾಜಿಕ ಬದಲಾವಣೆಯ ಪ್ರಕ್ರಿಯೆಯನ್ನ ಕೂಡ ಪತನಗೊಳಿಸುವ ನಿಟ್ಟಿನಲ್ಲಿ ಹೆಜ್ಜೆಯನ್ನಿಟ್ಟಿದೆ. ಅರಸು ಅವರು ಕಾಯ್ದೆಗೆ ತಿದ್ದುಪಡಿ ಮಾಡಿ ಜಾರಿಗೆ ತರುವಾಗಲೂ ಅಂದಿನ ಜನಸಂಘ ಮತ್ತು ಇನ್ನಿತರ ಪಕ್ಷಗಳು ಭೂಮಾಲೀಕರ ಪರವಾಗಿ ನಿಂತಿದ್ದವು. ಭೂಮಾಲೀಕರ ಜೊತೆಯಲ್ಲಿ ಕೈಜೋಡಿಸಿ ಹಿಂಸಾತ್ಮಕ ಚಟುವಟಿಕೆಯಲ್ಲಿ ಕೂಡ ತೊಡಗಿದ್ದವು. ಅಂದು ಆ ಭೂ ಸುಧಾರಣೆ ಕಾಯ್ದೆಯನ್ನ ವಿರೋಧಿಸುತ್ತಿದ್ದ ಪಕ್ಷ ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳು ಅಧಿಕಾರಕ್ಕೆ ಬಂದ ಬಳಿಕ ಪ್ರತಿ ಕ್ರಾಂತಿಯನ್ನು ಮಾಡಲು ಸಂಚನ್ನು ಮಾಡಿವೆ. ಕಾಯ್ದೆಯ ಪ್ರಮುಖ ಅಂಶಗಳಾದ ಸೆಕ್ಷನ್ 63A, 73A, B ಮತ್ತು Cಗೆ ತಿದ್ದುಪಡಿ ಮಾಡುವ ಕೆಟ್ಟ ನಿರ್ಧಾರವನ್ನ ಕೈಗೊಂಡಿವೆ. ಬಹಳ ಆಶ್ಚರ್ಯವೆಂದರೆ ಅವಕಾಶವಾದಿ ರಾಜಕಾರಣವನ್ನ ಮಾಡುವ ಈಗಿನ ಆಳುವ ಪಕ್ಷ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 2017ರಲ್ಲಿ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ತಂದು ಕೃಷಿಯೇತರ ಉತ್ಪನ್ನದ ಸಂಪನ್ಮೂಲದಿಂದ ಕೃಷಿ ಭೂಮಿಯನ್ನ ಖರೀದಿ ಮಾಡುವ ಮಿತಿಯನ್ನ 2 ಲಕ್ಷದಿಂದ 25 ಲಕ್ಷಕ್ಕೆ ಏರಿಸಿದಾಗ ವಿರೋಧ ಮಾಡಿತ್ತು. ಆದರೆ ಅದೇ ಪಕ್ಷ ಭೂ ಸುಧಾರಣೆಯ ಮೂಲಭೂತ ಅವಕಾಶಗಳನ್ನ ಧ್ವಂಸ ಮಾಡುವ ಕೆಲಸಕ್ಕೆ ಹೊರಟಿದೆ. ಅರಸು ಅವರ ನಂತರ ಗುಂಡೂರಾವ್, ರಾಮಕೃಷ್ಣ ಹೆಗಡೆ, ಎಸ್.ಆರ್. ಬೊಮ್ಮಾಯಿ, ವೀರೇಂದ್ರ ಪಾಟೀಲ್, ಎಸ್. ಬಂಗಾರಪ್ಪ, ಎಚ್.ಡಿ. ದೇವೇಗೌಡ, ಜೆ.ಎಚ್. ಪಟೇಲ್, ಸಿದ್ದರಾಮಯ್ಯ, ಎಚ್.ಡಿ. ಕುಮಾರಸ್ವಾಮಿ, ಜಗದೀಶ್ ಶೆಟ್ಟರ್, ಡಿ.ವಿ. ಸದಾನಂದಗೌಡ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಇವರಾರು ಈ ರೀತಿಯ ಪ್ರಗತಿಪರ ಭೂ ಸುಧಾರಣಾ ಕಾಯ್ದೆಯ ಮೂಲ ಆಶಯವನ್ನ ಮಣ್ಣುಪಾಲು ಮಾಡುವ ಕೃತ್ಯಕ್ಕೆ ಕೈ ಹಾಕಿರಲಿಲ್ಲ. ಅವರೆಲ್ಲರ ಕಾಲದಲ್ಲಿ ಉದ್ಯಮೀಕರಣಕ್ಕೆ ಬಾರದ ಆತಂಕ ಯಡಿಯೂರಪ್ಪನವರಿಗೆ ಹೇಗೆ ಬಂತೋ ಎಂಬುದು ಯಕ್ಷ ಪ್ರಶ್ನೆ. ಎಲ್ಲಾ ಕಾಲದಲ್ಲಿ ಕರ್ನಾಟಕದಲ್ಲಿ ಅನೇಕ ಕೈಗಾರಿಕೆಗಳು ತಲೆ ಎತ್ತಿವೆ. ಭೂ ಸುಧಾರಣೆ ಕಾಯ್ದೆಗೆ ಇಂತಹ ಪ್ರತಿಗಾಮಿ ತಿದ್ದುಪಡಿ ತರುವ ಸಂದರ್ಭ ಇಡೀ ದೇಶದ ರೈತರು ದುಸ್ಥಿತಿಯಲ್ಲಿರುವ ಕಾಲ. ಕೋವಿಡ್-19 ಮಾರಕ ರೋಗ ಬಡವರನ್ನ ಬದುಕನ್ನ ಅಲುಗಾಡಿಸುತ್ತಿದೆ. ತಮ್ಮ ಭೂಮಿಯನ್ನ ಹತಾಶರಾಗಿ ಮಾರಿಕೊಳ್ಳುತ್ತಿರುವ ಕಠಿಣ ಕಾಲದಲ್ಲಿ ಇಂತಹ ತಿದ್ದುಪಡಿ ತಂದು ರೈತನನ್ನ ಬೀದಿ ಪಾಲು ಮಾಡುವ ಹುನ್ನಾರವನ್ನ ಸರ್ಕಾರ ನಡೆಸಿದೆ. ಅನೇಕ ರೈತರು ಕರ್ನಾಟಕದಲ್ಲಿ ಕೂಡ ಹತಾಶೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಇಂತಹ ಸಂಕಷ್ಟ ಕಾಲದಲ್ಲಿ ರೈತರನ್ನ ಮತ್ತಷ್ಟು ಪಾತಾಳಕ್ಕೆ ದೂಡಿ ಹತಾಶರಾಗಿ ತಮ್ಮ ಭೂಮಿಯನ್ನ ಪರಭಾರೆ ಮಾಡುವ ದಿಕ್ಕಿಗೆ ಒಯ್ಯಲಾಗುತ್ತಿದೆ. ಭೂಮಿಯ ಬಗ್ಗೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅತಿ ಲಾಲಸೆಯುಳ್ಳವರಾಗಿದ್ದು ಅವರಲ್ಲೂ ಭೂ ಮಾಫಿಯಾಗಳು ಅಲ್ಲಲ್ಲಿ ತಲೆ ಎತ್ತುತ್ತಿರುವ ಸಂದರ್ಭದಲ್ಲಿ ಇಂತಹ ಭೂಮಿಯನ್ನ ಬಂಜರುಗೊಳಿಸಿ ಮುಂದಿನ ಲಾಭಕ್ಕಾಗಿ ಪಿತೂರಿಯನ್ನ ಮಾಡುವ ವ್ಯಕ್ತಿ ಶಕ್ತಿಗಳಿಗೆ ಸುಗ್ಗಿಯ ವಿಕಲ್ಪ ಕಾಲವನ್ನ ಸರ್ಕಾರ ತೆರೆದಿದೆ.
ಅದರಲ್ಲಿ ಕೂಡ ಪಶ್ಚಿಮ ಘಟ್ಟ ತೀರದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ ಇತ್ಯಾದಿ ಕಡೆ ಪರಿಸರ ಸಮತೋಲನವನ್ನ ಕಾಯುತ್ತಿರುವ ಈ ನೈಜ ರೈತರನ್ನ ಬಲಹೀನಗೊಳಿಸಿ ಭೂಮಾಲೀಕರ ಸಾಮ್ರಾಜ್ಯ ಮತ್ತೆ ನಿರ್ಮಾಣ ಮಾಡುವ, ಭೂ ಕಬಳಿಸುವ ರಾಕ್ಷಸರ ಸಂತತಿಯನ್ನ ನಿರ್ಮಾಣ ಮಾಡುವ ಉದ್ದೇಶ ಪ್ರತಿ ಕ್ರಾಂತಿಯನ್ನ ಕರ್ನಾಟಕದಲ್ಲಿ ಮತ್ತೆ ಪ್ರಾರಂಭಿಸಲು ಸರ್ಕಾರ ಸಿದ್ಧವಾಗುತ್ತಿದೆ. ಬೆಂಗಳೂರಿನ ಸುತ್ತ ಇದ್ದಂತಹ ಹಸಿರು ವಲಯವನ್ನ ನಾಶ ಮಾಡಿ ಕಾಂಕ್ರೀಟ್ ಕಾಡು ಸಿದ್ಧಪಡಿಸಿದ್ದನ್ನ ನಾವು ಕಣ್ಣಾರೆ ನೋಡಿದ್ದೇವೆ. ಗ್ರಾಮೀಣ ಪ್ರದೇಶವನ್ನ ಕೂಡ ಕಬಳಿಸುವುದಕ್ಕೆ ಇಂತಹ ಪಿಶಾಚ ಲಾಲಸೆಯ ನಾಲಿಗೆ ಚಾಚುತ್ತಿದೆ. ಕೈಗಾರಿಕೆಗಳಿಗೆ ಭೂಮಿಯನ್ನು ನೀಡುವಾಗ ರೈತರ ಜಮೀನುಗಳಿಗೆ ಮಾರುಕಟ್ಟೆಯ ಬೆಲೆಯನ್ನ ನೀಡುವುದಕ್ಕಾಗಿ ಮತ್ತು ರೈತರ ಬದುಕನ್ನ ಅಸ್ತವ್ಯಸ್ತಗೊಳಿಸುವುದನ್ನು ತಪ್ಪಿಸಲು ಯುಪಿಎ ಸರ್ಕಾರ ಸೂಕ್ತ ಕಾನೂನನ್ನು ತಂದಿದೆ. ಈಗಲೂ ಆ ಕಾನೂನು ಜಾರಿಯಲ್ಲಿದೆ. ಆ ಕಾನೂನಿನ ಆಶಯಗಳನ್ನ ಕೂಡ ಅಪಹರಿಸಲು ಕೆಟ್ಟ ಪ್ರಯತ್ನ ಕಾಯ್ದೆಯ ತಿದ್ದುಪಡಿಯಲ್ಲಿದೆ. ರೈತರ ವಿರೋಧಿ ಧೋರಣೆ. ಭೂಮಿ ಕಳೆದುಕೊಳ್ಳುವ ರೈತರು ತಮ್ಮ ಜೀವನಾಧಾರವನ್ನೇ ಕಳೆದುಕೊಳ್ಳುತ್ತಾರೆ. ವೈಜ್ಞಾನಿಕ ಪರಿಹಾರ ನೀಡಬೇಕು. ರೈತರ ಇಚ್ಛೆಗೆ ವಿರುದ್ಧವಾಗಿ ಭೂ ಸ್ವಾಧೀನಪಡಿಸಿಕೊಂಡು ಇಚ್ಛೆ ಬಂದಷ್ಟು ಪರಿಹಾರ ನೀಡುವುದು ರೈತರ ವಿರೋಧಿ ಧೋರಣೆಯಾಗಿದೆ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಈಚಘಟ್ಟ ಸಿದ್ದವೀರಪ್ಪ ತರಾಟೆಗೆ ತೆಗೆದುಕೊಂಡರು. ಸರ್ಕಾರ ಕೂಡಲೇ ಭೂ ಸ್ವಾಧೀನ ಕಾಯ್ದೆ ತಿದ್ದುಪಡಿ ಮಾಡಿರುವುದನ್ನ ವಾಪಸ್ ಪಡೆಯಬೇಕು. ಜೊತೆಗೆ ರೈತರಿಂದ ಸ್ವಾಧೀನಪಡಿಸಿಕೊಂಡಿರುವ ಭೂಮಿಯನ್ನ ವಾಪಸ್ ಕೊಡಬೇಕು ಅಂತ ಆಗ್ರಹಿಸಿದರು. ಬರಕ್ಕೆ ತತ್ತರಿಸಿ ಹೋಗಿದ್ದ ರೈತರು ಅಲ್ಲಲ್ಲಿ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಉಳುಮೆ ಬಿತ್ತನೆಗೆ ಮುಂದಾಗಿದ್ದಾರೆ. ಆದರೆ ಸರ್ಕಾರ ಕಳೆದ ವರ್ಷ ರೈತರಿಂದ ಪಾವತಿಸಿಕೊಂಡಿರುವ ವಿಮೆ ಹಾಗೂ ಬೆಳೆ ನಷ್ಟ ಪರಿಹಾರವನ್ನ ಇದುವರೆಗೂ ನೀಡಿಲ್ಲ. ಈ ಮಾಸಾಂತ್ಯದೊಳಗೆ ಹಣ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಹಲವಾರು ರೈತರು ಈ ಮಸೂದೆಗೆ ಇನ್ನೂ ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಾಯ್ದೆ ಜಾರಿಯಾದರೆ ಹಲವಾರು ಜನ ಕೃಷಿ ಭೂಮಿಯನ್ನ ಕಳೆದುಕೊಳ್ಳಲಿದ್ದಾರೆ ಎಂಬ ಆತಂಕಕ್ಕೆ ಒಳಗಾಗಿದ್ದಾರೆ. ಸಿಎಂ ಬಿಎಸ್ ಯಡಿಯೂರಪ್ಪ ಯಾವ ಕಾರಣಕ್ಕೆ ಈ ಮಸೂದೆಗೆ ಸುಗ್ರೀವಾಜ್ಞೆ ಮುಖೇನ ಜಾರಿಗೆ ತರಲು ಹೊರಟಿದೆ? ಇಂತಹ ಸಂದಿಗ್ಧದ ಪರಿಸ್ಥಿತಿಯಲ್ಲಿ ಯಾಕೆ ಇದು ಎಂದು ಹಲವರ ಕಣ್ಣು ಕೆಂಪಾಗಿಸುತ್ತಿದೆ. ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಹೊಟ್ಟೆ ತುಂಬಿದವರಿಗೆ ಉಣಿಸ ಹೊರಟಿದೆಯೇ ಸರ್ಕಾರ? ಭಾರತ ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈಯಲು ಕರ್ನಾಟಕದ ಯೋಗದಾನವು ಬಹಳಷ್ಟಿದೆ. ಆದರೆ ಇಂದು ಒಂದೆಡೆ ಬಹುತೇಕ ಜನರು ಕೃಷಿ ಕ್ಷೇತ್ರದಿಂದ ಸೇವಾ ಕ್ಷೇತ್ರಗಳತ್ತ ಹೊರಳಿ ನಗರಕ್ಕೆ ಸೇರಿಕೊಳ್ಳುತ್ತಿದ್ದರೆ, ಮತ್ತೊಂದೆಡೆ ಲಾಭಕ್ಕಾಗಿ ವಾಣಿಜ್ಯ ಬೆಳೆಗಳನ್ನ ಬೇರೆಯವರ ಸಂಖ್ಯೆಯೂ ಹೆಚ್ಚಾಗುತ್ತಿದೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961ರಲ್ಲಿ ತಿದ್ದುಪಡಿಯನ್ನ ತರಲು ನಿರ್ಧಾರವನ್ನ ತೆಗೆದುಕೊಂಡಿದೆ. ಈ ಕಾಯ್ದೆಯಲ್ಲಿ ತರಲಾಗುವ ತಿದ್ದುಪಡಿ ಕೃಷಿ ಭೂಮಿಯನ್ನ ಖರೀದಿಸಲು ಕೃಷಿಯೇತರ ವ್ಯಕ್ತಿಗಳಿಗೂ ಅವಕಾಶವನ್ನ ಕಲ್ಪಿಸುತ್ತದೆ. ಹಾಗೂ ಭೂಮಿ ಖರೀದಿ ಮಾಡಲು ಒಬ್ಬ ವ್ಯಕ್ತಿಗಿದ್ದ ಮಿತಿಯನ್ನ ತಿದ್ದುಪಡಿಯ ಮೂಲಕ ಹೆಚ್ಚಿಸಲಾಗಿದೆ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯಲ್ಲಿದ್ದ ಸೆಕ್ಷನ್ 63A, 79A, B, Cಗಳು ತಿದ್ದುಪಡಿಗೆ ತಯಾರಾಗಿವೆ. ಸೆಕ್ಷನ್ 63A ಪ್ರಕಾರ 5 ಜನ ಸದಸ್ಯರಿರುವ ಕುಟುಂಬಕ್ಕೆ ಭೂಮಿ ಖರೀದಿಸಲು 10 ಎಕರೆಗಳ ಮಿತಿ ಇತ್ತು. ಅದನ್ನೀಗ 70 ಎಕರೆಗೆ ಹೆಚ್ಚಿಸಲಾಗಿದೆ. 5ಕ್ಕಿಂತಲೂ ಹೆಚ್ಚಿನ ಸದಸ್ಯರಿರುವ ಕುಟುಂಬಕ್ಕೆ ಭೂಮಿ ಖರೀದಿಸಲು 20 ಎಕರೆಗಳ ಮಿತಿ ಇತ್ತು. ಅದನ್ನೀಗ 40 ಎಕರೆಗಳಿಗೆ ಹೆಚ್ಚಿಸಲಾಗಿದೆ. ಸೆಕ್ಷನ್ 79A ಪ್ರಕಾರ ಯಾವುದೇ ವ್ಯಕ್ತಿಯ ವಾರ್ಷಿಕ ಆದಾಯ ಕಾಯ್ದೆಯಲ್ಲಿ ಉಲ್ಲೇಖಿಸಿರುವ ಆದಾಯಕ್ಕಿಂತ ಹೆಚ್ಚಿದ್ದರೆ ಆ ವ್ಯಕ್ತಿಗೆ ಕೃಷಿ ಭೂಮಿ ಖರೀದಿಸಲು ಅವಕಾಶವಿರಲಿಲ್ಲ. 79B ಶೈಕ್ಷಣಿಕ ಸಂಸ್ಥೆಗಳು, ಧಾರ್ಮಿಕ ಹಾಗೂ ಸೇವಾ ಸಂಘಗಳು, ಕಂಪನಿ, ಸಹಕಾರ ಸಂಘಗಳಂತಹ ಸಂಸ್ಥೆಗಳು ಕೃಷಿ ಭೂಮಿ ಖರೀದಿಸುವುದನ್ನು ನಿರ್ಬಂಧಿಸಿತ್ತು. ಸೆಕ್ಷನ್ 79C ಮೇಲೆ ತಿಳಿಸಿದ ಸಂಘ ಸಂಸ್ಥೆಗಳು ಕೃಷಿ ಭೂಮಿ ಖರೀದಿಸಿದರೆ ಅವರಿಗೆ ನಿಗದಿಯಾದ ದಂಡ ಮತ್ತು ಶಿಕ್ಷೆಗಳಿಗೆ ಸಂಬಂಧಪಟ್ಟಿತ್ತು. ಆದರೀಗ ಸರ್ಕಾರ ಈ ಸೆಕ್ಷನ್ನುಗಳನ್ನೇ ತೆಗೆದುಹಾಕುವ ಮೂಲಕ
ಸುಮಾರು 108 ಎಕರೆಗಳವರೆಗೆ ಕೃಷಿ ಭೂಮಿ ಖರೀದಿಸಲು ಅನುಮತಿ ನೀಡಿದೆ. ಕೃಷಿಯೇತರ ವ್ಯಕ್ತಿಗಳು ಕೃಷಿ ಭೂಮಿಯನ್ನ ಖರೀದಿಸಲು ಭಾರತದ ಯಾವ ರಾಜ್ಯಗಳಲ್ಲಿಯೂ ಅವಕಾಶವನ್ನ ನೀಡಿಲ್ಲ. ಅವಕಾಶವಿದ್ದರೂ ಅದಕ್ಕೆ ಕೆಲವು ಮಿತಿಗಳಿವೆ. ಐಟಿ ಬಿಟಿ ಕ್ಷೇತ್ರದಲ್ಲಿ ಇರುವವರಿಗೆ ಕೃಷಿ ಭೂಮಿಯನ್ನ ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆಯು ಕೆಲ ಸೆಕ್ಷನ್ನುಗಳನ್ನ ಅಡೆತಡೆಯಾಗಿದ್ದವು. ಇದರಿಂದಾಗಿ ಅವರು ಬೇರೆ ರಾಜ್ಯಗಳಲ್ಲಿ ಭೂಮಿಯನ್ನ ಖರೀದಿಸಬೇಕಾಗಿತ್ತು. ಈ ತಿದ್ದುಪಡಿಯನ್ನ ಮಾಡುವ ಮೂಲಕ ಯಾರು ಬೇಕಾದರೂ ಕೃಷಿ ಕ್ಷೇತ್ರಕ್ಕೆ ಬರಬಹುದಾಗಿದೆ. ರಾಜ್ಯದಲ್ಲಿ ಸುಮಾರು 11.79 ಲಕ್ಷ ಹೆಕ್ಟೇರ್ ಭೂಮಿ ಯಾವುದೇ ಕೃಷಿ ಚಟುವಟಿಕೆಗಳು ನಡೆಯದೆ ಪಾಳು ಬಿದ್ದಿದೆ. ಹೀಗೆ ಹಾಳು ಬಿದ್ದಿರುವ ಭೂಮಿಯನ್ನ ಉಪಯೋಗಿಸಲು ಹಾಗೂ ಕೃಷಿ ಆಸಕ್ತರಿಗೆ ಭೂಮಿಯನ್ನ ಖರೀದಿಸಲು ಹೀಗೊಂದು ತಿದ್ದುಪಡಿ ಮಾಡುವ ಅವಶ್ಯಕತೆ ಇತ್ತು. ಹಾಗೂ ಇದರಿಂದಾಗಿ ರಾಜ್ಯದ ಬೊಕ್ಕಸಕ್ಕೆ ಬಹಳಷ್ಟು ಲಾಭ ಬರಲಿದೆ ಎಂಬುದು ಸರ್ಕಾರದ ವಾದ. ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಕೃಷಿ ಭೂಮಿ ಹೊಂದಿರುವ ರಾಷ್ಟ್ರಗಳಲ್ಲಿ ಭಾರತ 2ನೇಯ ಸ್ಥಾನದಲ್ಲಿದೆ. ಇಲ್ಲಿನ ಹವಾಮಾನ ಕೃಷಿ ಚಟುವಟಿಕೆಗಳನ್ನ ನಡೆಸಲು ಹೇಳಿ ಮಾಡಿಸಿದಂತಿದೆ. ಆದರೆ ಇಂದು ಭಾರತ ಕೃಷಿ ಪ್ರಧಾನ ರಾಷ್ಟ್ರವಾಗಿ ಉಳಿದಿಲ್ಲ. 1960ರ ಕಾಲಘಟ್ಟದಲ್ಲಿ ದೇಶದ ವಾರ್ಷಿಕ ಆದಾಯದ 44% ಭಾಗ ಕೃಷಿ ಚಟುವಟಿಕೆಗಳಿಂದಲೇ ಬರುತ್ತಿತ್ತು. ಆದರೆ ಇಂದು ಕೃಷಿ ಕ್ಷೇತ್ರದಿಂದ 20% ಆದಾಯ ದೇಶಕ್ಕೆ ಬರುತ್ತಿದೆ. ಕೃಷಿ ಕ್ಷೇತ್ರದತ್ತ ಸರ್ಕಾರದ ನಿರ್ಲಕ್ಷ್ಯದ ಕ್ರಮ ಇದಕ್ಕೆ ಪ್ರಮುಖ ಕಾರಣ. ಕೃಷಿ ಸಾಲ ಮತ್ತು ಸಾಲ ಮನ್ನಾದ ವಿಚಾರದಲ್ಲಿ ಸರ್ಕಾರಗಳ ಅಸಮರ್ಥ ನಿರ್ಧಾರ, ಹವಾಮಾನ ವೈಪರೀತ್ಯದ ಸಮಸ್ಯೆಗಳು ರೈತರನ್ನ ಕಾಡುತ್ತಿದ್ದರೆ, ಆರ್ಥಿಕ ಉದಾರೀಕರಣದಿಂದಾಗಿ ಉಂಟಾದ ನಗರೀಕರಣ ಹಾಗೂ ಕೈಗಾರಿಕಾಕರಣಗಳು ಕೃಷಿ ಕ್ಷೇತ್ರದಲ್ಲಿರುವ ಬಹು ಜನರನ್ನ ತನ್ನೆಡೆಗೆ ಸೆಳೆದುಕೊಂಡವು. ಭಾರತ ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈಯಲು ಕರ್ನಾಟಕದ ಯೋಗದಾನವು ಬಹಳಷ್ಟಿದೆ. ಆದರೆ ಇಂದು ಒಂದೆಡೆ ಬಹುತೇಕ ಜನರು ಕೃಷಿ ಕ್ಷೇತ್ರದಿಂದ ಸೇವಾ ಕ್ಷೇತ್ರಗಳತ್ತ ಹೊರಳಿ ನಗರಕ್ಕೆ ಸೇರಿಕೊಳ್ಳುತ್ತಿದ್ದರೆ, ಮತ್ತೊಂದೆಡೆ ಲಾಭಕ್ಕಾಗಿ ವಾಣಿಜ್ಯ ಬೆಳೆಗಳನ್ನ ಬೆಳೆಯುವವರ ಸಂಖ್ಯೆಯೂ ಹೆಚ್ಚುತ್ತಿದೆ. ಸರ್ಕಾರ ಕೃಷಿಯನ್ನ ಉತ್ತೇಜಿಸುವ ಕ್ರಮಗಳನ್ನ ಕೈಗೊಳ್ಳುವ ಬದಲಿಗೆ ಭೂ ಸುಧಾರಣಾ ಕಾಯ್ದೆ ಹಾಗೂ ಎಪಿಎಂಸಿ ಕಾಯ್ದೆಗಳಲ್ಲಿ ತಿದ್ದುಪಡಿ ಮಾಡುತ್ತಿದೆ. ಕರ್ನಾಟಕದಲ್ಲಿಂದು ಬಹಳಷ್ಟು ಕೃಷಿಕರು ಒಂದು ತುಂಡು ಭೂಮಿಯ ಮಾಲೀಕರಾಗಿದ್ದುಕೊಂಡು ನೆಮ್ಮದಿಯಾಗಿ ಸಾಗುವಳಿ ಮಾಡಿಕೊಂಡಿದ್ದರೆ ಅದಕ್ಕೆ ಪ್ರಮುಖ ಕಾರಣ 1950-60ರ ಕಾಲಘಟ್ಟದಲ್ಲಿ ಕರ್ನಾಟಕದಾದ್ಯಂತ ನಡೆದ ಭೂ ಸುಧಾರಣಾ ಚಳುವಳಿಗಳು. ಉಳುವವನೇ ಹೊಲದೊಡೆಯ ಎಂಬ ಘೋಷಣೆಯನ್ನ ಕೂಗುತ್ತಾ ಅದೆಷ್ಟೋ ಜನ ಚಳುವಳಿಯಲ್ಲಿ ಭಾಗವಹಿಸಿದ್ದರು. ಕಾಗೋಡು ತಿಮ್ಮಪ್ಪ, ದೇವರಾಜ ಅರಸ್, ಶಾಂತವೇರಿ ಗೋಪಾಲಗೌಡ, ಕಡಿದಾಳ್ ಮಂಜಪ್ಪರಂತಹ ಮಹಾನುಭಾವರು ಚಳುವಳಿಯಲ್ಲಿ ದನಿ ಎತ್ತಿದ್ದರು. ಇದರ ಪರಿಣಾಮ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಜಾರಿಗೆ ಬಂತು. ಅಲ್ಲಿಯವರೆಗೂ ಕರ್ನಾಟಕದಲ್ಲಿ ಭೂಮಿಯ ಕುರಿತಾದ ವ್ಯಾಜ್ಯಗಳಿಗೆ ಬಾಂಬೆ ಒಕ್ಕಲು ಕಾಯ್ದೆ, ಮದ್ರಾಸ್ ಒಕ್ಕಲು ಕಾಯ್ದೆ, ಮೈಸೂರು ಒಕ್ಕಲು ಕಾಯ್ದೆ ಹಾಗೂ ಹೈದರಾಬಾದ್ ಒಕ್ಕಲು ಕಾಯ್ದೆಗಳಂತಹ ಹಲವಾರು ಕಾನೂನುಗಳನ್ನು ಅವಲಂಬಿಸಬೇಕಾಗಿತ್ತು. ಆದರೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಇವೆಲ್ಲ ಕಾಯ್ದೆಗಳನ್ನು ಒಳಗೊಂಡ ಒಂದು ವಿಸ್ತೃತ ಕಾಯ್ದೆಯಾಗಿ ಹೊರಹೊಮ್ಮಿತು. ಇಂದು ಕರ್ನಾಟಕ ಕೈಗಾರೀಕರಣ ಹಾಗೂ ಕೃಷಿಯಲ್ಲಿ ಸಮರ್ಥವಾಗಿ ಹಾಗೂ ಸಮತೋಲನವಾಗಿ ಕಾರ್ಯನಿರ್ವಹಿಸುತ್ತಾ ಆರ್ಥಿಕ ವ್ಯವಸ್ಥೆಯನ್ನ ನಡೆಸುತ್ತಿದ್ದರೆ ಅದಕ್ಕೆ ಭೂ ಸುಧಾರಣಾ ಕಾಯ್ದೆಯ ಕೊಡುಗೆಯೂ ಇದೆ. ನಗರೀಕರಣದಿಂದಾಗಿ ಸಾಕಷ್ಟು ಕೃಷಿ ಭೂಮಿ ನಾಶವಾಗುತ್ತಿರುವ ಸಂದರ್ಭದಲ್ಲಿ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಭೂಮಿಯ ರಕ್ಷಣೆ ಮಾಡುತ್ತಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಈ ಕಾಯ್ದೆಯ ಲಾಭ ನಷ್ಟದ ಬಗ್ಗೆ. ಹೀಗಾಗಿ ಉಗ್ರ ಹೋರಾಟದ ಬೆದರಿಕೆಯನ್ನ ವಿಪಕ್ಷಗಳು, ವಿವಿಧ ಸಂಘಟನೆಗಳು ಕೊಟ್ಟಿದ್ರೆ ಈ ಕಾಯ್ದೆಯನ್ನ ಹಿಂಪಡೆಯಲ್ಲ ಅಂತ ಆಡಳಿತ ಪಕ್ಷ ಹೇಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದರ ಕುರಿತು ಯಾವೆಲ್ಲ ಬೆಳವಣಿಗೆಗಳು ನಡೆಯುತ್ತವೆ ಅನ್ನೋದನ್ನ ಮುಂದೆ ತಿಳಿಸ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.
ಸುದ್ದಿ ನಿಮ್ಮದು, ವೇಗ ನಮ್ಮದು.